ಕರ್ನಾಟಕದ ರಾಜಕೀಯ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ಹಾಳು ಮಾಡಿದೆ ಸಿದ್ದರಾಮಯ್ಯ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ತೀವ್ರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಹಿರಿಯ ನಾಯಕರ ಮತ್ತು ಸ್ನೇಹಿತರ ರಾಜಕೀಯ ಜೀವನವನ್ನೇ ಸಿದ್ದರಾಮಯ್ಯ ಮುಗಿಸಿದ್ದಾರೆ ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ನಗರದಲ್ಲಿ ಮಾತನಾಡಿದಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಗನ ರಾಜಕೀಯಕ್ಕಾಗಿ ಸಿದ್ದರಾಮಯ್ಯ ನಡೆದುಕೊಳ್ಳುತ್ತಿರುವ ರೀತಿಯನ್ನ ಕಟುವಾಗಿ ಟೀಕಿಸಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ತಮ್ಮ ಮಗನನ್ನ ಮಂತ್ರಿ ಮಾಡಲು ಹೇಗೆ ಆ ಭಾಗದ ನಾಯಕರ ರಾಜಕೀಯ ಮುಗಿಸಿದ್ರು, ಅದೇ ರೀತಿ ಮೈಸೂರು ಭಾಗದಲ್ಲಿ ಮಗನನ್ನ ಲೀಡರ್ ಮಾಡೋಕೆ ಸಿದ್ದರಾಮಯ್ಯ ಎಲ್ಲಾ ಕಾಂಗ್ರೆಸ್ ನಾಯಕರ ರಾಜಕೀಯ ಮುಗಿಸಿದ್ದಾರೆ ಅಂತ ಆರೋಪ ಮಾಡಿದ್ರು. ಡಾಕ್ಟರ್ ಎಚ್ ಸಿ ಮಹದೇವಪ್ಪ, ಕೆ ವೆಂಕಟೇಶ್ ಸೇರಿದಂತೆ ಸದಾ ಜೊತೆಯಲ್ಲಿದ್ದ ಸ್ನೇಹಿತರನ್ನೇ ಸಿದ್ದರಾಮಯ್ಯ ಮೂಲೆ ಗುಂಪು ಮಾಡಿದ್ದಾರೆ ಅಂತ ಅವರು ಸಭ್ಯ ರಾಜಕಾರಣಿ ತನ್ವೀರ್ ಸೇಠ್ ಅವರಿಗೂ ಸಂಪುಟದಲ್ಲಿ ಅವಕಾಶ ತಪ್ಪಿಸಿದ್ದಾರೆ ಅಂತ ದೂರಿದ್ರು. ದಲಿತರ ಧ್ವನಿಯಾಗಿರ್ತಕ್ಕಂಥ ಮಹದೇವಪ್ಪ ಅವರ ಸ್ನೇಹವನ್ನ ಮರೆತು ಮಗನ ಮೇಲಷ್ಟೇ ಕಿರೀಟವಿರಬೇಕು ಅಂತ ಕುಟುಂಬ ರಾಜಕೀಯ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ರು. ಇನ್ನು ಇದರ ಜೊತೆ ಸಂಪುಟದಲ್ಲಿ ಮಹಿಳಾ ಪ್ರಾತಿನಿಧ್ಯದ ಕೊರತೆ ಬಗ್ಗೆ ಪ್ರಸ್ತಾಪ ಮಾಡಿದಂತ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಗಾಯತ್ರಿ ಶಾಂತೇಗೌಡ ಅವರಿಗೆ ಮಂತ್ರಿಯಾಗಲು ಸಿದ್ದರಾಮಯ್ಯ ಅವರೇ ಕಲ್ಲು ಹಾಕಿದ್ದಾರೆ ಅಂತ ಕಿಡಿಕಾರರು. ಇತ್ತಿಂದ ಸಿದ್ದರಾಮಯ್ಯ ಮೆರಿಟ್ ಕೋಟಾದಲ್ಲಿ ಮಂತ್ರಿಯಾಗಿಲ್ಲ, ಬದಲಿಗೆ ಅಪ್ಪನ ಕೋಟಾದಲ್ಲಿ ಮಂತ್ರಿಯಾಗಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು. ಇದೇ ವೇಳೆ ಹಿಂದೂ ರಾಷ್ಟ್ರದ ಕುರಿತಾದ ಹೇಳಿಕೆಗಳಿಗೆ ತಿರುಗೇಟು ಕೊಟ್ಟಂತ ಪ್ರತಾಪ್ ಸಿಂಹ, ಯತೀಂದ್ರ ಅವರೇ ನಿಮಗೆ ಮಂತ್ರಿ ಸ್ಥಾನ ಸಿಕ್ಕಿದ್ದು ಇದೇ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯಿಂದ, ನಿಮ್ಮದು ಅಪ್ಪನ್ ಕೋಟ ಹಾಗೂ ಜಾತಿ ಕೋಟ ಎಂಬುದು ನೆನಪಿರ್ಲಿ ಅಂತ ತೀವ್ರವಾಗಿ ಚಾಟಿ ಬೀಸಿದ್ರು. ಹೌದು, ಅವ್ರು ಕುರುಬ ನಾಯಕ ಸಿದ್ದರಾಮಯ್ಯ ಅಹಿಂದ ನಾಯಕ ಅನ್ನೋ ಕಾರಣಕ್ಕೆ ಮಗ ಇವ್ರು ಕುರುಬ ಕೋಟಾದಲ್ಲಿ ಟಿಕೆಟ್ ಕೊಟ್ಟರು, ಅಲ್ಲ ಕರೆಕ್ಟ್. ಬಟ್ ನೀವ್ ಯಾಕೆ ಇವ್ರು ಇದ್ದರದ ಮಾತಾಡ್ಕೊಂಡು ನಿಂತಿದ್ದೀರಿ ಅಲ್ವಾ? ಬಿಜೆಪಿ ಗೆಲ್ಲದ ಕ್ಷೇತ್ರಕ್ಕೆ ಹೋಗಿ ನಿಂತ್ಕೊಂಡು ಗೆದ್ರಿ ಏನಾರು ಒಂದ್ ಕತೆ. ಅಲ್ಲಿ ಚಾಮರಾಜ ಶಂಕರ್ಲಿಂಗೇ ಗೌಡಿದ್ದಾಗ್ಲೂ ಗೆಲ್ತಿತ್ತು, ನಾಗೇಂದ್ರ ಗೆದ್ದಿತ್ತು, ಮತ್ತೆ ಅಲ್ಲೋಗಿ ನಿಂತ್ಕೊಂಡು ಏನೋ ಬೆಣ್ತಾ ಇದೀರಿ. ಪ್ರತಾಪ್ ಸಿಂಹ ಅವ್ರದ್ದು ಏನೋ ಒಂಥರ ಅವ್ರಿಗೊಂದು ಇವ್ರಿಗೊಂದು ನಡೀತಾ ಇರತ್ತೆ.